ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಆಲೂ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಚಪಾತಿ ಹಿಟ್ಟಿಗೆ ಸಾಲ್ಟು, ಆಯಿಲು, ಓವಿನ ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 to 15 minutes ಬಿಟ್ಬಿಡಿ. ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರಬೇಕು. ಆಲೂ ಪರೋಟ ಜೊತೆ ಸಿಂಪಲ್ ಸೈಡ್ ಡಿಶ್ ಮಾಡ್ತಾಯಿದ್ದೀನಿ. ಗ್ರೀನ್ ಚಟ್ನಿ ಮತ್ತು ಕರ್ಡ್ಗೆ ಸ್ವಲ್ಪ ಸಾಲ್ಟ್, ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಹಾಕ್ತೀನಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಸ್ಟಫಿಂಗಿಗೆ ಆಲೂಗಡ್ಡೆ ಕುಕ್ಕರ್ಗಿಟ್ಟು 2 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಈಗ ಸಿಪ್ಪೆ ಎಲ್ಲ ಸುಲ್ಕೊಂಡಿದ್ದೀನಿ. ಹಾಗೆ ಮಸಾಲೆ ಏನೇನು ಆ್ಯಡ್ ಮಾಡ್ತೀನಿ ಅಂದರೆ ಸ್ಟಫಿಂಗಿಗೆ ಚಿಲ್ಲಿ ಪೌಡರ್, ಸಾಲ್ಟ್, ಧನಿಯಾ ಪೌಡರ್ ಹಾಗೆ ಟರ್ಮರಿಕ್ ಇಷ್ಟು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಹೇಗೆ ಮಾಡೋದು, ಗ್ರೀನ್ ಚಟ್ನಿ ಹೇಗೆ ಮಾಡೋದು, ಹಾಗೆ ನಾನು ಕರ್ಡ್ಗೆ ಹೇಳಿದ್ನಲ್ವ ಗರಂ ಮಸಾಲ, ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಈಗ ಗ್ರೀನ್ ಚಟ್ನಿಗೆ ಶುಂಠಿ ಹಾಗೆ ಚಿಲ್ಲಿ ಹಾಗೆ ಪುದೀನ ಹಾಗೆ ಕೊತ್ತಂಬರಿ ಹಾಗೆ ಸಾಲ್ಟು ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೋಬೇಡಿ, ಯಾಕಂದರೆ ಪರೋಟ ಜೊತೆ ತುಂಬ ನೀರಾಗಿದ್ದರೆ ಗ್ರೀನ್ ಚಟ್ನಿ ಚೆನ್ನಾಗಿರೋದಿಲ್ಲ. ಸೊ ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ಅದು ಕನ್ಸಿಸ್ಟೆನ್ಸಿ ಇದೇ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಹೆಲ್ದಿ ಕೂಡ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು. ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಈಗ ಆಲೂಗಡ್ಡೆನ ಸಿಪ್ಪೆ ಎಲ್ಲ ಸುಲ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆ ಚಿಲ್ಲಿ ಪೌಡರ್, ಸಾಲ್ಟ್, ಧನಿಯಾ ಪೌಡರ್ ಹಾಗೆ ಟರ್ಮರಿಕ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಪರೋಟ ಜೊತೆ ಗ್ರೇವಿ ಮಾಡ್ತೀರಾ ಅಥವಾ ಇದೇ ಥರ ಗ್ರೀನ್ ಚಟ್ನಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ನ, ಹಾಗೆ ಲೈಕ್ ಮಾಡಿ. ನೋಡಿ ಈಗ ಚಪಾತಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ. ಸೊ ಬಟು ದೊಡ್ಡ ತೊಗೋಬೇಕು, ಯಾಕಂದರೆ ಸ್ಟಫಿಂಗ್ ಇಡ್ತೀವಲ್ವ, ಈ ಸೈಜ್ ಚಪಾತಿ ಇಟ್ಕೋಬೇಕು ಫಸ್ಟು. ಸೊ ಅದರಲ್ಲಿ ಮಧ್ಯ ಈಗ ಸ್ಟಫಿಂಗ್ ಇಡಬೇಕು. ಸೊ ಸ್ಟಫಿಂಗ್ ನೀಟಾಗಿ ಮಾಡ್ಕೊಳ್ಳಿ, ಯಾಕಂದರೆ ಅದು ಹೊರಗಡೆ ಬರಬಾರ್ದು. ಸ್ಟಫಿಂಗು ಬೇಯಿಸ್ಬೇಕಾದಾಗ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೀವೆಷ್ಟು ಚೆನ್ನಾಗಿ ಪರೋಟ ಲಟ್ಟಿಸ್ಕೊತೀರೋ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಬೇಯಿಸ್ಕೊಂಡಾಗ. ನೋಡಿ ಇದೇ ಥರ ಲೇಯರ್ ತೊಗೊತ ಸ್ಟಫಿಂಗ್ ಮಾಡ್ತಾ ಹೋಗಬೇಕು. ಲಾಸ್ಟಿಗೆ ಉಳಿದಿದ್ದನ್ನ ತೆಗೆದ್ಬಿಟ್ಟು ಚೆನ್ನಾಗಿ ಅದನ್ನ ಬಟು ಮಾಡಿಕೊಂಡು ಇವಾಗ ಚೆನ್ನಾಗಿ ಫಸ್ಟು ಕೈಯಲ್ಲಿ ಮಾಡ್ಕೊತ ಹೋಗಬೇಕು. ಆಮೇಲೆ ರತುಡಿ ತೊಗೊಂಡು 1 ರೌಂಡ್ ಲಟ್ಟಿಸ್ಕೋಬೇಕು. ಸೊ ನೋಡಿ ಈಗ ತೋರಿಸ್ತೀವಿ. ಸೊ ಈ ಥರ ಚೆನ್ನಾಗಿ ಕೈಯಲ್ಲೇ ಮಾಡ್ಕೊತ ಹೋಗಬೇಕು. ಆಮೇಲೆ ಲಾಸ್ಟಿಗೆ 1 ರೌಂಡ್ ಲಟ್ಟಿಸ್ಕೋಬೇಕಷ್ಟೆ. ತುಂಬ ಚೆನ್ನಾಗಿ ಬರ್ತವೆ ಪರೋಟ. ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅಂತೂ ತುಂಬ ಹೆಲ್ದಿ ಕೂಡ. ಆರಾಮಾಗಿ ಲಂಚಿಗೆ ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ಮನೇಲಿ ಟ್ರೈ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ನನಗೆ. ಲಟ್ಟಿಸ್ತಾ ಇದ್ದಾರೆ. ಈ ಥರ ಲಾಸ್ಟಿಗೆ 1 ರೌಂಡ್ ಲಟ್ಟಿಸ್ಕೋಬೇಕಷ್ಟೆ, ಜಾಸ್ತಿ ಯೂಸ್ ಮಾಡಬೇಡಿ. ನೋಡಿ ಇಷ್ಟು ಸೈಜ್ ಆದರೆ ಸಾಕು ಪರೋಟ. ತುಂಬ ದೊಡ್ಡದಿದ್ರೆ ಚೆನ್ನಾಗಿರಲ್ಲ. ಮತ್ತು ಆಯಿಲ್ ಜಾಸ್ತಿ ಹಾಕಿ ನೀವು ಫ್ರೈ ಬೇಯಿಸ್ಕೋಬೇಕಿದ್ನ, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಪರೋಟ. ನೋಡಿ ಆಯಿಲ್ ಹಾಕಿದಷ್ಟು ಪರೋಟ ತುಂಬ ಚೆನ್ನಾಗಿರ್ತವೆ. ಸೇಮ್ ಚಪಾತಿ ಥರನೇ ಈ ಥರ ಬೇಯಿಸ್ಕೊಂಡು ಮತ್ತು ಅಷ್ಟೇ. ಈಗ ಟೇಸ್ಟ್ ಮಾಡಬೇಕು ಹೇಗಿದೆ ಅಂತ. ಅದ್ರ ಜೊತೆ ಕರ್ಡಿಗೆ ನೋಡಿ, ಈಗ ಕರ್ಡ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಈ ಥರ ಗ್ರೀನ್ ಚಟ್ನಿ ಮತ್ತು ಕರ್ಡಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಪರೋಟ ಜೊತೆ ತುಂಬ ಚೆನ್ನಾಗಿರುತ್ತೆ. ಯಾವ ಗ್ರೇವಿನೂ ಬೇಕಾಗಲ್ಲ. ಬಟ್ ನನಗೆ ಕಮೆಂಟಲ್ಲಿ ಹೇಳಿ ನೀವು ಯಾವ ಥರ ಗ್ರೇವಿ ಮಾಡ್ತಾಯಿದ್ದೀರಾ ಅಂತ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ. ನಾನು ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ನೀವು ಟ್ರೈ ಮಾಡಿ. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.